ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 15 ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರ. ಈ ಶ್ಲೋಕದ ಅರ್ಥ: ಹೃಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನು ಭಯಂಕರ ದೇವದತ್ತವನ್ನು, ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನೂ ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನು ಊದಿದರು. ಇದರ ಭಾವಾರ್ಥ ನೋಡುವುದಾದರೆ, ಮಹಾಭಾರತದಲ್ಲಿ ಶಂಖವು ಕೇವಲ ಯುದ್ಧೋಪಕರಣವಲ್ಲ, ಅದು ಧರ್ಮ, ಶಕ್ತಿ, ಜ್ಞಾನ ಮತ್ತು ನೈತಿಕತೆಯ ಸಂಕೇತವಾಗಿಯೂ ಪರಿಗಣಿಸಲಾಗಿದೆ. ಪಾಂಡವರ ಶಂಖಗಳು ಯುದ್ಧದ ಆರಂಭದ ಸಮಯದಲ್ಲಿ ಮೊದಲ ಶಂಖ ನಾದವಾಗಿ ಹೊರಹೊಮ್ಮುವ ಮೂಲಕ ಯುದ್ಧ ಸನ್ನದ್ಧತೆಯನ್ನು, ಧೈರ್ಯವನ್ನು ಮತ್ತು ಯೋಗ್ಯತೆಯನ್ನು ಸೂಚಿಸುತ್ತವೆ. ಈ ಶಂಖಗಳು ಕೇವಲ ಧೈರ್ಯ ಮತ್ತು ಶಕ್ತಿಯ ಸಂಕೇತವಲ್ಲ, ಅವು ಪಾಂಡವರ ವ್ಯಕ್ತಿತ್ವ, ತಾತ್ವಿಕತೆಯೂ ಪ್ರತಿಬಿಂಬಿಸುತ್ತವೆ. ಪಾಂಡವರ ಶಂಖಗಳಲ್ಲಿ ಮೊದಲ ಶಂಖ ನಾದವು ಶ್ರೀಕೃಷ್ಣನಿಂದಲೇ ಹೊರಹೊಮ್ಮುತ್ತದೆ. ಶ್ರೀಕೃಷ್ಣನು ಕೇವಲ ಯುದ್ಧದ ಸಲಹೆಗಾರನಾಗಿಯೇ ಅಲ್ಲ, ಜೀವನದಲ್ಲಿ ಧರ್ಮ, ಜ್ಞಾನ ಮತ್ತು ಶಕ್ತಿ ಮಾರ್ಗದರ್ಶನದ ಪ್ರತೀಕನಾಗಿಯೂ ಇರುತ್ತಾನೆ. ಶ್ರೀಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ. ಈ ಶಂಖದ ಹಿಂದೆ ಒಂದು ವಿಶೇಷ ಪುರಾಣ ಕಥೆಯೂ ಇದೆ. ಶ್ರೀಕೃಷ್ಣನು ಬಾಲ್ಯದಲ್ಲೇ ಗೋಗ್ರಾಮದ ಸಾಂದೀಪನಿ ಮುನಿ ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ್ದರು. ಹಿಂದಿರುಗುವ ಸಂದರ್ಭದಲ್ಲಿ ಶಿಷ್ಯರು ತಮ್ಮ ಗುರುಗಳಿಗೆ ಗೌರವವಾಗಿ ಗುರುವಿನ ಪ್ರತ್ಯೇಕ ಗೌರವ, ಗುರುದಕ್ಷಿಣೆ ನೀಡುವ ಸಂಪ್ರದಾಯವಿದೆ. ಆದರೆ ಶ್ರೀಕೃಷ್ಣನ ಗುರುದಕ್ಷಿಣೆ ವಿಭಿನ್ನವಾಗಿದೆ. ಅವರ ಗುರು ಸಾಂದೀಪನಿ ಮುನಿಯ ಪುತ್ರ ಪಾಂಚಜನ ಎನ್ನುವ ಅಸುರನನ್ನು ಕೊಂದು ಶಕ್ತಿಯ ಸಂಕೇತವಾಗಿ ಶಂಖ ರೂಪದಲ್ಲಿ ತರುವ ಮೂಲಕ ಅವರು ತಮ್ಮ ಗುರುಗೆ ಗೌರವ ಸಲ್ಲಿಸಿದರು. ಪಾಂಚಜನ್ಯ ಶಂಖವು ಅಸುರವಾಹನರನ್ನು ನಾಶ ಮಾಡುವ ಶಕ್ತಿ ಮತ್ತು ಜ್ಞಾನಾನಂದದ ಸಂಕೇತವಾಗಿದೆ. ಶಂಖವು ನಾದದಿಂದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ, ದುಷ್ಟರನ್ನು ನಾಶ ಮಾಡುವ ಶಕ್ತಿಯನ್ನು ಸೂಚಿಸುತ್ತದೆ. ಆದರೆ ಅದೇ ನಾದವು ಧರ್ಮ, ಜ್ಞಾನ ಮತ್ತು ಹರ್ಷವನ್ನು ಉಂಟುಮಾಡುತ್ತದೆ. ಪಾಂಚಜನ್ಯ ಶಂಖದ ನಂತರ ಅರ್ಜುನನು ತನ್ನ ದೇವದತ್ತ ಶಂಖವನ್ನು ಊದಿದ. ಅರ್ಜುನನು ವನಪ್ರಸ್ಥ ಕಾಲದಲ್ಲಿ ಅನೇಕ ಅಸುರರ ವಿರುದ್ಧ ಹೋರಾಡಿದ ಹಿನ್ನೆಲೆಯಲ್ಲಿ ದೇವತಾ ಇಂದ್ರನು ಅವರಿಗೆ ವಿಶೇಷ ಕಿರೀಟವನ್ನು ಧರಿಸಿ ಈ ಶಂಖವನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು. ದೇವದತ್ತ ಶಂಖವು ಅರ್ಜುನನ ಧೈರ್ಯ, ಸತ್ಕರ್ಮ, ಯುದ್ಧ ಕೌಶಲ್ಯ ಮತ್ತು ದುಷ್ಟರ ವಿರುದ್ಧ ಸಮರ ನೈತಿಕತೆಯನ್ನು ಪ್ರತಿನಿಧಿಸುತ್ತದೆ. ಇದರಿಂದಾಗಿ ಶಂಖವು ಕೇವಲ ಶಬ್ದವಲ್ಲ, ಮಾನವನ ಸ್ವಭಾವ, ಧೈರ್ಯ ಮತ್ತು ಧರ್ಮ ಸಂಕೇತವಾಗಿ ಪರಿಣಮಿಸುತ್ತದೆ. ಅರ್ಜುನನ ಶಂಖದ ನಂತರ ಮಹಾಪೌಂಡ್ರ ಶಕ್ತಿಯ ಸಂಕೇತವಾಗಿ ಭೀಮನ ಪೌಂಡ್ರ ಶಂಖ ಊದಲಾಗುತ್ತದೆ. ಭೀಮನ ಶಕ್ತಿಯ ಪ್ರತಿನಿಧಿಯಾಗಿ ಅವನನ್ನು ವೃಕೋದರ ಎಂದು ಕರೆಯಲಾಗಿದೆ. ವೃಕೋದರ ಎಂದರೆ ವಿಶ್ವವನ್ನು ಸುಡಬಲ್ಲ ಅಗ್ನಿಯನ್ನು ಉದರದಲ್ಲಿ ಧರಿಸಿದವನು. ಭೀಮನ ಶಕ್ತಿ, ಪರಾಕ್ರಮ ಮತ್ತು ಸಹಸ್ರ ಶಕ್ತಿಯ ಸಂಕೇತವು ಪೌಂಡ್ರ ಶಂಖದ ನಾದದಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಶಂಖದ ಪ್ರತಿಯೊಂದು ನಾದವು ಭೀಮನ ಧೈರ್ಯ, ತ್ಯಾಗ ಮತ್ತು ಯುದ್ಧ ಸಾಮರ್ಥ್ಯವನ್ನು ವ್ಯಕ್ತಪಡಿಸುತ್ತದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನನ್ನು ಹೃಷಿಕೇಶ ಎಂದು ಕರೆಯಲಾಗಿದೆ. ಹೃಷಿಕೇಶ ಎಂದರೆ ಇಂದ್ರಿಯಗಳ ಸ್ವಾಮಿ. ಶ್ರೀಕೃಷ್ಣನು ಮಾನವನ ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಶ್ರದ್ಧೆ, ಜ್ಞಾನ ಮತ್ತು ಧರ್ಮ ಮಾರ್ಗದಲ್ಲಿ ನಡೆಸುವ ಗುರು. ಕೇಶ ಶಬ್ದವು ಸೂರ್ಯ ಕಿರಣಕ್ಕೆ ಸಂಬಂಧಿಸಿದೆ. ಸೂರ್ಯನ 7 ಬಣ್ಣಗಳಲ್ಲಿ ಹೃಷಿಕೇಶನು ಜೀವನಕ್ಕೆ ಹರ್ಷ, ಸಂತೋಷ ಮತ್ತು ಸಾರ್ಥಕತೆಯನ್ನು ತುಂಬುತ್ತಾನೆ. ಹೃಷಿಕೇಶನ ನಾದವು ಕೇವಲ ಶಬ್ದವಲ್ಲ, ಅದು ಇಂದ್ರಿಯಗಳ ನಿಯಂತ್ರಣ, ಆತ್ಮಾನುಷ್ಠಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತ. ಪಾಂಡವರ ಶಂಖಗಳು, ಅವುಗಳ ನಾದಗಳು ಮತ್ತು ಈ ಶಂಖಗಳಿಗೆ ಸಂಬಂಧಿಸಿದ ಪುರಾಣ ಕಥೆಗಳು ಧರ್ಮ, ಜ್ಞಾನ, ಶಕ್ತಿ, ಧೈರ್ಯ ಮತ್ತು ನೈತಿಕತೆಯ ಸಂಕೇತಗಳಾಗಿ ಕೆಲಸ ಮಾಡುತ್ತವೆ. ಪಾಂಚಜನ್ಯ, ದೇವದತ್ತ, ಪೌಂಡ್ರ ಶಂಖಗಳು,
ಹೃಷಿಕೇಶನ ನಾದವು ಪಾಂಡವರ ಧೈರ್ಯ, ಧರ್ಮ, ಜ್ಞಾನ ಮತ್ತು ವೈದಿಕ ಸಂಸ್ಕೃತಿಯ ಮಹತ್ವವನ್ನು ಪ್ರತಿಬಿಂಬಿಸುತ್ತವೆ. ಶಂಖದ ನಾದವು ಶ್ರದ್ಧೆ, ಧೈರ್ಯ ಮತ್ತು ಜ್ಞಾನ ಮೂಲಕ ಸಮಾಜದಲ್ಲಿ ನ್ಯಾಯ ಮತ್ತು ಶಾಂತಿಯನ್ನು ಸ್ಥಾಪಿಸುವ ಪ್ರೇರಣೆ ನೀಡುತ್ತದೆ. ಭಾರತೀಯ ಮಹಾಕಾವ್ಯ ಮಹಾಭಾರತವು ಧೈರ್ಯ, ಕೌಶಲ್ಯ ಮತ್ತು ಶ್ರೇಷ್ಠ ನಾಯಕತ್ವದ ಅಮೂಲ್ಯ ಕಲಾಪಾಠಗಳನ್ನು ನೀಡುತ್ತದೆ. ಈ ಮಹಾಕಾವ್ಯದ ಪ್ರಮುಖ ಪಾತ್ರಧಾರಿಗಳು ಪಾಂಡವರು ಮತ್ತು ಅವರ ಸೈನ್ಯದ ನಾಯಕರು. ಈ ಶ್ಲೋಕದಲ್ಲಿ ಅರ್ಜುನನನ್ನು ಧನಂಜಯ ಎಂದು ಉದ್ದೇಶಪೂರ್ವಕವಾಗಿ ಕರೆಸಲಾಗಿದೆ. ಧನಂಜಯ ಎಂಬ ಹೆಸರು ಅರ್ಥವೇ ಸಂಪತ್ತಿನ ಗೆಲ್ಲುವವನು ಎಂಬುದು. ಇದಕ್ಕೆ ಕಾರಣ ಅವನ ತಂದೆಯು ಕೈಗೊಂಡ ಹಲವು ಯಾಗಗಳು ಹಾಗೂ ಧಾರ್ಮಿಕ ಕೃತ್ಯಗಳಿಗೆ ಹಣವನ್ನು ಪಡೆಯುವ ಸಂದರ್ಭದಲ್ಲಿ ಅರ್ಜುನನು ಯಾವಾಗಲೂ ನೆರವಾಗುತ್ತಿದ್ದ. ಪಾಂಡವರ ಸಾಲಿನಲ್ಲಿ ಧನಂಜಯನಂತಹ ಶಕ್ತಿ, ಜ್ಞಾನ ಮತ್ತು ಧನ ಸಹಾಯವು ಸೈನ್ಯವನ್ನು ಮತ್ತು ಕುಟುಂಬವನ್ನು ಸದಾ ಸಮೃದ್ಧಿ ಮತ್ತು ಶ್ರೇಷ್ಠತೆಯತ್ತ ನಡೆಸಿತು. ಅರ್ಧಭಾರತೀಯ ಮಹಾಕಾವ್ಯದಲ್ಲಿ ಭೀಮನಿಗೆ ವೃಕೋದರ ಎಂದು ಹೆಸರು ನೀಡಲಾಗಿದೆ. ವೃಕೋದರ ಎಂಬ ಅರ್ಥವೇ ನಾಯಿ ಅಥವಾ ಹುಲಿ ಸಮಾನ ಬಲಶಾಲಿ ಹೊಟ್ಟೆಳ್ಳುವವನು. ಭೀಮನು ತನ್ನ ಅಸಾಧಾರಣ ಶಕ್ತಿಯ ಮೂಲಕ ಎಲ್ಲ ಶತ್ರುಗಳನ್ನು ಮೀರಿದರೂ ತನ್ನ ಊಟದಲ್ಲಿ ಸಹ ಮಹತ್ವಪೂರ್ಣ ಆದರ್ಶವನ್ನು ತೋರಿಸುತ್ತಿದ್ದ. ಉದಾಹರಣೆಗೆ, ರಾಕ್ಷಸ ಹಿಡಿಂಬನನ್ನು ಸೋಲಿಸಿ ಧೈರ್ಯವನ್ನು ಪ್ರದರ್ಶಿಸಿದ ಮತ್ತು ಅಗಾಧ ಶಕ್ತಿಯನ್ನು ತೋರಿದ. ಈ ಶಕ್ತಿಯ ಪ್ರತಿಫಲವಾಗಿ ಭೀಮನಿಗೆ ಶತ್ರುಗಳ ಭಯವಾಗಿತ್ತು ಮತ್ತು ಪಾಂಡವರು ಯುದ್ಧದ ದೃಷ್ಟಿಯಿಂದ ಸದಾ ಪರಾಕ್ರಮದಲ್ಲಿ ಉಲ್ಲಾಸವನ್ನು ಹೊಂದಿದ್ದರು. ಈ ಶ್ಲೋಕವು ವಿವರಿಸುತ್ತಿರುವಂತೆ ಪಾಂಡವ ಸೈನ್ಯದ ನಾಯಕರು ಭಗವಂತನಿಂದ ಪ್ರಾರಂಭವಾಗಿ ಶಂಖಗಳನ್ನು ಊದಿದ ವೇಳೆ ಅದರ ಧ್ವನಿಯು ಯೋಧರ ಹೃದಯದಲ್ಲಿ ಹುರುಪನ್ನು ಉಂಟುಮಾಡಿತ್ತು. ಶಂಖಗಳ ನಾದವು ಕೇವಲ ಯುದ್ಧದ ಸಂಕೇತವಲ್ಲ, ಅದು ಶ್ರದ್ಧೆ, ಧೈರ್ಯ, ಹಿತಚಿಂತನೆ ಮತ್ತು ಸೈನ್ಯದ ಏಕತೆಯನ್ನು ಸೂಚಿಸುತ್ತಿತ್ತು. ಶ್ರೇಷ್ಠ ನಾಯಕತ್ವ ಇಲ್ಲದೆ ಶಕ್ತಿಯಿರುವ ಸೈನ್ಯವು ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಆದರೆ ಪಾಂಡವ ಸೈನ್ಯದ ಪವಿತ್ರತೆ, ಶಕ್ತಿ, ಧೈರ್ಯ ಮತ್ತು ನಿರ್ಧಾರಶೀಲತೆ ಶಂಖದ ಧ್ವನಿಯೊಂದಿಗೆ ಹೆಚ್ಚುತ್ತಿತ್ತು. ಶ್ರೇಷ್ಠತೆಯನ್ನು ಮತ್ತಷ್ಟು ಹೆಚ್ಚಿಸಿದ ಕಾರಣವೆಂದರೆ ಅವರ ವಿರುದ್ಧದಲ್ಲಿ ಪಕ್ಷದಲ್ಲಿ ಶ್ರೇಷ್ಠ ಪುಣ್ಯವಂತರು ಅಥವಾ ಪರಮ ನಿಯಾಮಕರು ಶ್ರೀಕೃಷ್ಣ ಮತ್ತು ಭಾಗ್ಯಲಕ್ಷ್ಮಿಯ ಸಾನ್ನಿಧ್ಯ ಇಲ್ಲದಿರುವುದು. ಶ್ರೀಕೃಷ್ಣನ ಸಾನ್ನಿಧ್ಯ ಮತ್ತು ಭಾಗ್ಯಲಕ್ಷ್ಮಿಯ ಸಹಾಯವಿಲ್ಲದೆ ಶತ್ರುಗಳು ಎದುರಿಸುವ ತೊಂದರೆಗಳು ಹೆಚ್ಚು ವಿಸ್ಮಯಕರವಾಗಿತ್ತು. ಆದ್ದರಿಂದ ಶಂಖದ ನಾದವು ಅವರ ಸೋಲು ನಿಶ್ಚಿತವಾಗಿದೆ ಎಂದು ಘೋಷಿಸುತ್ತಿತ್ತು. ಶತ್ರುಗಳ ಮನಸ್ಸಿನಲ್ಲಿ ಭಯವನ್ನು ಮೂಡಿಸಲು ಶಂಖದ ಧ್ವನಿ ಪಾಂಡವರ ಶಕ್ತಿಯ ಮತ್ತು ಧೈರ್ಯದ ಸಂಕೇತವಾಗಿತ್ತು. ಈ ಶ್ಲೋಕವು ನಮಗೆ ಹೇಳುವುದೆಂದರೆ ಪಾಂಡವರ ಶಕ್ತಿಯು ಕೇವಲ ಭೌತಿಕ ಶಕ್ತಿಯಲ್ಲ, ಧೈರ್ಯ, ಏಕತೆ, ಧರ್ಮ ಮತ್ತು ಶ್ರದ್ಧೆಯಲ್ಲಿಯೂ ಇದೆ. ಧನಂಜಯನಂತೆ ಧರ್ಮ, ವೃಕೋದರನಂತೆ ಶಕ್ತಿಯುಳ್ಳ ನಾಯಕತ್ವ, ಶ್ರದ್ಧೆ ಮತ್ತು ಶಕ್ತಿಯ ಸಂಕೇತ ಶಂಖದ ನಾದವು, ಈ ಎಲ್ಲವೂ ಯುದ್ಧದಲ್ಲಿ ವಿಜಯವನ್ನು ನಿರ್ಧರಿಸುತ್ತವೆ. ಮಹಾಭಾರತದ ಈ ದೃಶ್ಯವು ಶಕ್ತಿಯ, ಧೈರ್ಯ ಮತ್ತು ನೀತಿಯ ಮಹತ್ವವನ್ನು ಒತ್ತಿ ತೋರಿಸುತ್ತದೆ. ಪಾಂಡವರ ಶಂಖಗಳು ಕೇವಲ ಯುದ್ಧೋಪಕರಣಗಳಲ್ಲ, ಅವು ಧರ್ಮ, ಶಕ್ತಿ, ಜ್ಞಾನ, ನೈತಿಕತೆ ಮತ್ತು ಮಾನವೀಯತೆಯ ಸಂಕೇತಗಳಾಗಿ ಮಾನವನ ಜೀವನದಲ್ಲಿ ಶಕ್ತಿಯ, ಜ್ಞಾನ ಮತ್ತು ಧರ್ಮದ ಮೌಲ್ಯಗಳನ್ನು ಪ್ರತಿಪಾದಿಸುತ್ತವೆ. ಪಾಂಚಜನ್ಯ ಶಂಖವು ದುಷ್ಟರ ನಾಶ ಮತ್ತು ಜ್ಞಾನಾನಂದದ ಸಂಕೇತ. ದೇವದತ್ತ ಶಂಖವು ಧೈರ್ಯ ಮತ್ತು ಸತ್ಕರ್ಮ, ಪೌಂಡ್ರ ಶಂಖವು ಪರಾಕ್ರಮ ಮತ್ತು ಸಾಮರ್ಥ್ಯ, ಹೃಷಿಕೇಶನ ನಾದವು ಇಂದ್ರಿಯಗಳ ನಿಯಂತ್ರಣ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನದ ಸಂಕೇತ. ಈ ಶಂಖಗಳ ಕಥೆಗಳು ಮತ್ತು ನಾದಗಳು ಮಾನವನ ಹೃದಯ, ಬುದ್ಧಿ ಮತ್ತು ಆತ್ಮದಲ್ಲಿ ಧರ್ಮ, ಜ್ಞಾನ ಮತ್ತು ಶಕ್ತಿಯ ಬೆಳವಣಿಗೆಯನ್ನು ಪ್ರೇರೇಪಿಸುತ್ತವೆ. ಭಗವಂತ ಕೃಷ್ಣನು ಭಾರತೀಯ ತತ್ವಶಾಸ್ತ್ರ, ಧಾರ್ಮಿಕ ಸಾಹಿತ್ಯ ಮತ್ತು ಭಕ್ತಿಗೀತೆಗಳಲ್ಲಿ ಎಲ್ಲ ಅಪ್ರತಿಮ ಸ್ಥಾನ ಪಡೆದಿರುವ ಪರಮಾತ್ಮ.
ಅವನು ಶ್ರೇಷ್ಠ ದರ್ಶನಶಾಸ್ತ್ರ, ನೈತಿಕ ತತ್ವಗಳು ಮತ್ತು ಭಕ್ತಿಯ ಪಾಠಗಳನ್ನು ತೋರಿಸಿದ ದೇವತೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ನೀಡಿದ ಉಪದೇಶಗಳಲ್ಲಿ ಕೃಷ್ಣನು ತನ್ನ ನಾಮಗಳು, ಕಾರ್ಯಗಳು ಮತ್ತು ವ್ಯಕ್ತಿತ್ವವನ್ನು ವಿವರಿಸುತ್ತಾನೆ. ಇವುಗಳಲ್ಲಿ ಹೃಷಿಕೇಶ ಎಂಬ ನಾಮವು ವಿಶಿಷ್ಟ ಮಹತ್ವವನ್ನು ಹೊಂದಿದ್ದು, ಭಗವಂತನ ಇಂದ್ರಿಯಗಳ ಮೇಲೆ ಇರುವ ಪರಮ ನಿಯಂತ್ರಣವನ್ನು ಸೂಚಿಸುತ್ತದೆ. ಸಂಸ್ಕೃತದಲ್ಲಿ ಹೃಷಿಕೇಶ ಎಂಬ ಶಬ್ದವು ಇಂದ್ರಿಯಗಳ ಒಡೆಯ ಎಂದರ್ಥ ಹೊಂದಿದ್ದು, ಭಗವಂತನು ಎಲ್ಲ ಜೀವಿಗಳ ಇಂದ್ರಿಯಗಳನ್ನು ಸುಸಂಯಮಿತವಾಗಿ ನಿರ್ದೇಶಿಸುವ ಶಕ್ತಿಯನ್ನು ಹೊಂದಿರುವವನಾಗಿ ಗುರುತಿಸುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ನೆಲೆಸಿರುವ ಇಂದ್ರಿಯಗಳು ಅವನ ನಡತೆ, ಚಿಂತನ ಮತ್ತು ಕರ್ಮಗಳಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತವೆ. ಶರಣಾಗತ ಭಕ್ತನು ಪರಿಶುದ್ಧ ಮನಸ್ಸು ಹೊಂದಿದ್ದರೆ ಅವನ ಇಂದ್ರಿಯಗಳು ಭಗವಂತನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತವೆ. ನಿರಾಕಾರ ತತ್ವಜ್ಞರು ಅಥವಾ ನಿರಾಕಾರ ತತ್ವದವರು ಜೀವಿಗಳ ಇಂದ್ರಿಯಗಳ ಘಟಕವನ್ನು ತರ್ಕವಾಗಿ ವಿವರಿಸಲು ಅಸಾಧ್ಯವೆಂದು ಪರಿಗಣಿಸುತ್ತಾರೆ. ಅವರ ಪ್ರಕಾರ ಎಲ್ಲ ಜೀವಿಗಳು ಇಂದ್ರಿಯರಹಿತವಾಗಿರುತ್ತವೆ ಅಥವಾ ನಿರಾಕಾರವೆಂದು ವರ್ಣಿಸಲ್ಪಡುತ್ತವೆ. ಆದರೆ ಭಗವಂತನು ಶರಣಾಗತರಿಗೆ ನೇರವಾಗಿ ಇಂದ್ರಿಯ ನಿಯಂತ್ರಣವನ್ನು ಅನ್ವಯಿಸುತ್ತಾನೆ. ಭಕ್ತನು ಪರಿಶುದ್ಧ ಮನಸ್ಸು ಹೊಂದಿದ್ದರೆ ಅವನ ಇಂದ್ರಿಯಗಳು ಭಗವಂತನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತವೆ. ಮಹಾಭಾರತದಲ್ಲಿ ಕುರುಕ್ಷೇತ್ರದ ಉದಾಹರಣೆ ಬಹುಮುಖ್ಯವಾಗಿದೆ. ಅರ್ಜುನನು ಯುದ್ಧದಲ್ಲಿ ಸಂಶಯ, ಭಯ ಮತ್ತು ಅಸಹಾಯತೆಯನ್ನು ಅನುಭವಿಸುತ್ತಿದ್ದಾಗ ಭಗವಂತ ಕೃಷ್ಣನು ಅವನ ಇಂದ್ರಿಯಗಳನ್ನು ನೇರವಾಗಿ ನಿಯಂತ್ರಿಸಿ ಅವನ ಮನಸ್ಸನ್ನು ಧೈರ್ಯ, ನಿರ್ಧಾರ ಮತ್ತು ಸಮಗ್ರತೆಯತ್ತ ಮಾರ್ಗದರ್ಶಿಸುತ್ತಾನೆ. ಕೃಷ್ಣನು ಅರ್ಜುನನ ಆತಂಕವನ್ನು ನಿವಾರಣೆ ಮಾಡುತ್ತಾ ಅವನ ಶಕ್ತಿಯುತ ಯುದ್ಧ ಸಾಮರ್ಥ್ಯವನ್ನು ಹೊರತೆಗೆದುಕೊಂಡು ಧರ್ಮ ಸ್ಥಾಪನೆಗೆ ಸಹಾಯ ಮಾಡುತ್ತಾನೆ. ಈ ನೇರ ನಿಯಂತ್ರಣವು ಹೃಷಿಕೇಶ ಎಂಬ ನಾಮಕ್ಕೆ ಮೂಲಭೂತ ಕಾರಣವಾಗಿದೆ. ಭಗವಂತನು ತನ್ನ ವಿಭಿನ್ನ ಕಾರ್ಯಗಳಿಗೆ ಅನುಗುಣವಾಗಿ ವಿವಿಧ ಹೆಸರುಗಳನ್ನು ಪಡೆದಿದ್ದಾನೆ. ಉದಾಹರಣೆಗೆ, ರಾಕ್ಷಸ ಮಧುವನ್ನು ನಾಶ ಮಾಡಿದ ಕಾರಣ ಅವನು ಮಧುಸೂದನ ಎಂದು ಕರೆಯಲ್ಪಟ್ಟನು. ಗೋವುಗಳು ಮತ್ತು ಇಂದ್ರಿಯಗಳಿಗೆ ಸಂತೋಷವನ್ನು ನೀಡುವ ಶಕ್ತಿಯಿಂದ ಅವನು ಗೋವಿಂದನಾಗಿ ಪ್ರಸಿದ್ಧನಾದನು. ವಸುದೇವನ ಮಗನಾಗಿ ದೇವಕಿಯನ್ನು ತಾಯಿಯಾಗಿ ಸ್ವೀಕರಿಸಿದ ಕಾರಣ ಅವನು ವಾಸುದೇವ ಅಥವಾ ದೇವಕಿನಂದನ ಎಂಬ ಹೆಸರುಗಳನ್ನು ಪಡೆದನು. ಬಾಲಕಾಲದಲ್ಲಿ ಯಶೋದೆಗೆ ಸಂತೋಷ ನೀಡಿದ ಕಾರಣ ಯಶೋದಾನಂದನ ಎಂಬ ನಾಮವು ಬಂದಿದ್ದು, ಅರ್ಜುನನ ಸಾರಥಿಯಾಗಿ ಕಾರ್ಯನಿರ್ವಹಿಸಿದ ಕಾರಣ ಅವನು ಪಾರ್ಥಸಾರಥಿ ಎಂದು ಕರೆಯಲ್ಪಟ್ಟನು. ಈ ಎಲ್ಲ ನಾಮಗಳಲ್ಲಿ ಹೃಷಿಕೇಶ ಎಂಬ ನಾಮವು ಭಕ್ತರ ಇಂದ್ರಿಯಗಳ ಮೇಲೆ ನೇರ ನಿಯಂತ್ರಣವನ್ನು ಸೂಚಿಸುತ್ತದೆ. ಭಗವಂತನು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ನೆಲೆಸಿರುವ ಇಂದ್ರಿಯಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದ್ದಾನೆ. ಶರಣಾಗತ ಭಕ್ತನು ಪರಿಶುದ್ಧ ಮನಸ್ಸು ಹೊಂದಿದ್ದರೆ ಅವನ ಇಂದ್ರಿಯಗಳು ಭಗವಂತನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತವೆ. ಇದರಿಂದ ಭಕ್ತನು ತನ್ನ ಜೀವನದಲ್ಲಿ, ನಡತೆಯಲ್ಲಿ ಮತ್ತು ಕಾರ್ಯಗಳಲ್ಲಿ ಸುಸಂಯಮಿತ ಅನುಭವವನ್ನು ಹೊಂದುತ್ತಾನೆ. ಭಕ್ತಿಯ ಮೂಲಕ ಭಗವಂತನ ನಿಯಂತ್ರಣವು ಆತ್ಮವನ್ನು ಶುದ್ಧಪಡಿಸಿ ಜೀವನವನ್ನು ಧಾರ್ಮಿಕ, ನೈತಿಕ ಮತ್ತು ಆತ್ಮೀಯ ದಾರಿಯಲ್ಲಿ ಮಾರ್ಗದರ್ಶಿಸುತ್ತದೆ. ಹೃಷಿಕೇಶ ನಾಮವು ಭಗವಂತ ಕೃಷ್ಣನ ಪರಮ ಶಕ್ತಿಯ ಸಂಕೇತವಾಗಿದೆ. ಶರಣಾಗತರಿಗೆ ಇಂದ್ರಿಯಗಳ ಮೇಲೆ ನಡೆಸುವ ನಿಯಂತ್ರಣದ ಸಂಕೇತವಾಗಿದೆ ಮತ್ತು ಅರ್ಜುನನಂತಹ ಧೀರರೊಂದಿಗೆ ನೇರ ಸಂಪರ್ಕವನ್ನು ಸೂಚಿಸುತ್ತದೆ. ಕೃಷ್ಣನು ತನ್ನ ನಾಮಗಳ ಮೂಲಕ ತನ್ನ ವಿಭಿನ್ನ ಕಾರ್ಯಗಳನ್ನು, ಶಕ್ತಿ ಮತ್ತು ಭಕ್ತಿಯ ತತ್ವವನ್ನು ಪ್ರತಿಯೊಬ್ಬ ಭಕ್ತನಿಗೆ ತೋರಿಸುತ್ತಾನೆ. ಈ ನಾಮಗಳ ವಿವರಣೆ ಮೂಲಕ ಭಗವಂತನ ವೈವಿಧ್ಯಮಯ ಪರಮತತ್ವ ಮತ್ತು ಶಕ್ತಿಯ ವೈಭವವು ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ಹೀಗಾಗಿ ಹೃಷಿಕೇಶ ನಾಮವು ಭಗವಂತ ಕೃಷ್ಣನ ಅಧಿಭುಕ್ತ ಶಕ್ತಿ, ಭಕ್ತರ ಮಾರ್ಗದರ್ಶನದ ಸಾಮರ್ಥ್ಯ ಮತ್ತು ಧರ್ಮ ಸ್ಥಾಪನೆಗೆ ಅವನು ನಡೆಸುವ ಕಾರ್ಯಶೀಲತೆಯನ್ನು ಪ್ರತಿಬಿಂಬಿಸುತ್ತದೆ.
ಈ ಶ್ಲೋಕವು ವ್ಯಕ್ತಿ, ದೇವತೆ ಮತ್ತು ಶಕ್ತಿ ನಡುವಿನ ತತ್ವಾತ್ಮಕ ಸಂಬಂಧವನ್ನು ಅತ್ಯಂತ ಸೂಕ್ಷ್ಮವಾಗಿ ಚಿತ್ರಿಸುತ್ತದೆ. ಶಂಖಗಳ ನಾದವು ಕೇವಲ ಧ್ವನಿಯಲ್ಲದೆ ವ್ಯಕ್ತಿಯ ಶಕ್ತಿಯ ಪರಿಧಿ, ಧೈರ್ಯ, ಯೋಗ್ಯತೆ ಮತ್ತು ಆಧ್ಯಾತ್ಮಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುವ ಸಂಕೇತವಾಗಿ ಕಾಣುತ್ತದೆ. ದ್ವೈತ ತತ್ವದ ದೃಷ್ಟಿಯಿಂದ ನೋಡಿದರೆ ದೇವತೆ ಮತ್ತು ಜೀವಿ ವಿಭಿನ್ನರು. ಹೃಷಿಕೇಶನು ದೇವತೆ, ಅರ್ಜುನನು ಶಿಷ್ಯ. ಶಂಖನಾದವು ದೇವನ ಶಕ್ತಿಯ ಪ್ರತಿಬಿಂಬವಾಗಿದೆ. ಅದು ಪಾಂಡವರ ಶಕ್ತಿಯನ್ನು ಧರ್ಮಪರ ಕಾರ್ಯದಲ್ಲಿ ನಿರ್ದಿಷ್ಟ ಮಾರ್ಗದರ್ಶನ ನೀಡುವ ಮೂಲಕ ಮಾರ್ಗದರ್ಶಿಸುತ್ತದೆ. ದೇವನ ಮಾರ್ಗದರ್ಶನವಿಲ್ಲದೆ ಮಾನವನ ಶಕ್ತಿ ಸ್ವತಃ ಸರ್ಪಣವಾಗಬಹುದು, ಏಕೆಂದರೆ ಶಕ್ತಿ ಮಾರ್ಗವಿಲ್ಲದೆ ಅತಿದೊಡ್ಡ ಶಕ್ತಿಯಾಗಿಯೇ ಹಾನಿಕಾರಕವಾಗಬಹುದು. ಹೀಗಾಗಿ ದ್ವೈತ ದೃಷ್ಟಿಕೋನವು ಈ ಶ್ಲೋಕದಲ್ಲಿ ದೇವತೆ ಮತ್ತು ಶಿಷ್ಯರ ಭೇದವನ್ನು ಹಾಗೂ ದೇವನ ಮಾರ್ಗದರ್ಶನದ ಅವಶ್ಯಕತೆಯನ್ನು ವಿವರಿಸುತ್ತದೆ. ಆದರೆ ಅದ್ವೈತ ತತ್ವದ ದೃಷ್ಟಿಯಿಂದ ಹೃಷಿಕೇಶ ಮತ್ತು ಅರ್ಜುನ ಅಥವಾ ಶಕ್ತಿ ಮತ್ತು ಧೈರ್ಯದ ವೈಶಿಷ್ಟ್ಯತೆ ಹೇರಳವಾಗಿ ಕಾಣಿಸುವುದು ಮಾತ್ರ ಮಾಯೆ. ಅಸ್ತಿತ್ವದಲ್ಲಿ ಆತ್ಮ ಮತ್ತು ಬ್ರಹ್ಮ ಒಂದೇ. ಶಂಖನಾದವು ವ್ಯಕ್ತಿಯಲ್ಲಿರುವ ಆತ್ಮಜ್ಞಾನವನ್ನು, ಶಕ್ತಿಯ ಆಂತರಿಕ ಮೂಲವನ್ನು ಮತ್ತು ಸತ್ಯತತ್ವದ ಅಭಿವ್ಯಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಹೃಷಿಕೇಶನ ಶಕ್ತಿ, ಅರ್ಜುನನ ಧೈರ್ಯ ಮತ್ತು ಭೀಮನ ಸಾಮರ್ಥ್ಯ ಒಂದೇ ಸತ್ವದಿಂದ ಉಕ್ಕುವ ವಿವಿಧ ಪ್ರದರ್ಶನಗಳಾಗಿವೆ. ವೈಯಕ್ತಿಕ ಭೇದವು ನಿಜವಾದ ಸತ್ಯದಲ್ಲಿ ಇರುವುದಿಲ್ಲ. ಶಂಖನಾದವು ಆತ್ಮಜ್ಞಾನ ಮತ್ತು ಸತ್ಯತತ್ವದ ಸಂಕೇತವಾಗಿದ್ದು, ವ್ಯಕ್ತಿಯ ಶಕ್ತಿಯ ಸಹಜ ಸ್ವರೂಪವನ್ನು ಹೊರಹಾಕುತ್ತದೆ. ಈ ದೃಷ್ಟಿಕೋನವು ಶಕ್ತಿಯ ಮೂಲವು ಅಂತರ್ಗತ ಆತ್ಮದಲ್ಲಿ ಇರುವುದನ್ನು ಮತ್ತು ದೇವನ ಶಕ್ತಿ ವ್ಯಕ್ತಿಯಲ್ಲಿನ ಆತ್ಮಜ್ಞಾನದಲ್ಲಿ ವ್ಯಕ್ತವಾಗುವುದನ್ನು ತೋರಿಸುತ್ತದೆ. ವಿಶಿಷ್ಟಾದ್ವೈತ ತತ್ವದಲ್ಲಿ ದೇವತೆ ಮತ್ತು ಜೀವಿ ಒಂದಾದರೂ ಗುಣಗಳಲ್ಲಿ ವಿಭಿನ್ನರು. ಶಂಖನಾದವು ಪಾಂಡವರ ವೈಶಿಷ್ಟ್ಯತೆ, ಶಕ್ತಿಯ ನಿಯಂತ್ರಣ ಮತ್ತು ಧರ್ಮಪರ ಕಾರ್ಯಗಳಲ್ಲಿ ದೇವನ ನಿರ್ದಿಷ್ಟ ಮಾರ್ಗದರ್ಶನವನ್ನು ತೋರಿಸುತ್ತದೆ. ಹೃಷಿಕೇಶನು ಇಂದ್ರಿಯಗಳ ಮೇಲಿನ ನಿಯಂತ್ರಣದಿಂದ ಅರ್ಜುನನ ಶಕ್ತಿಯನ್ನು ನಿರ್ದಿಷ್ಟ ಗುರಿಯತ್ತ ಒಪ್ಪಿಸುತ್ತಾನೆ ಮತ್ತು ಜೀವಿಯ ಸ್ವತಂತ್ರ ಶಕ್ತಿ ದೇವನ ಮಾರ್ಗದರ್ಶನದೊಂದಿಗೆ ಸಮನ್ವಯವಾಗಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ಶಕ್ತಿಯ ಸ್ವತಂತ್ರತೆಯು ದೇವನ ಮಾರ್ಗದರ್ಶನ ಮತ್ತು ಧರ್ಮಪರ ಗುರಿಯೊಂದಿಗೆ ಸೇರಿದಾಗ ಸರ್ವೋತ್ತಮ ಫಲವನ್ನು ನೀಡುತ್ತದೆ. ಹೀಗಾಗಿ ಈ ಶ್ಲೋಕವು ಶಂಖಗಳ ನಾದದ ಮೂಲಕ ಧರ್ಮ, ಶಕ್ತಿ, ಧೈರ್ಯ ಮತ್ತು ಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ. ದೇವತೆ ಶಿಷ್ಯ ಸಂಬಂಧದ ಸೌಂದರ್ಯವನ್ನು ತೆರೆದಿಡುತ್ತದೆ ಮತ್ತು ಆತ್ಮಜ್ಞಾನ ಹಾಗೂ ಶಕ್ತಿಯ ನಿಯಂತ್ರಣದ ತತ್ವಾತ್ಮಕ ಅಂಶಗಳನ್ನು ವಿವರಿಸುತ್ತದೆ. ಹೃಷಿಕೇಶನ ನಾಮವು ಭಕ್ತರ ಇಂದ್ರಿಯಗಳ ಮೇಲಿನ ನೇರ ನಿಯಂತ್ರಣವನ್ನು ಸೂಚಿಸುವ ಮೂಲಕ ಭಗವಂತನು ತನ್ನ ಶಕ್ತಿಯ ಸಂಕೇತವಾಗಿ, ಧರ್ಮ ಸ್ಥಾಪನೆಗೆ ಮಾರ್ಗದರ್ಶಕವಾಗಿ, ಶಿಷ್ಯರ ಧೈರ್ಯವನ್ನು ಉತ್ತೇಜಿಸುವ ದೇವತೆಯಾಗಿ ಪ್ರತಿಬಿಂಬಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.